ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ತಾಯಿ ವಿಜಯ ಚಾಮುಂಡೇಶ್ವರಿಯ ಆಶೀರ್ವಾದ ಅನುಗ್ರಹ ಎಲ್ಲರಿಗೂ ಇರಲಿ. ಇದರಿಂದ ಆ ತಾಯಿ ಎಲ್ಲರಿಗೂ ಅನುಕೂಲವನ್ನು ಮಂಗಳವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ನಿಮ್ಮ ಕುಟುಂಬ ಕ್ಷೇಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಪ್ಪ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಕುಟುಂಬ ಅಂತ ಬಂದಾಗ ಮೊದಲಿಗೆ ಅವರಿಗೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಅವರ ಕುಲದೈವ. ಕುಲದೈವದ ಅನುಗ್ರಹ ಇದ್ದರೆ ಎಲ್ಲವನ್ನು ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ. ಕುಲದೇವರ ಅವಕೃಪೆಗೆ ಪಾತ್ರರಾದಾಗ, ಮನೆ ದೇವರ ಅನುಗ್ರಹ ಇಲ್ಲದೆ ಹೋದಾಗ ಅಂತಹ ಕುಟುಂಬದಲ್ಲಿ ಅಂತಹ ಮನೆಯಲ್ಲಿ ಏನೇ ಮಾಡಿದ್ರು, ಏನು ಮಾಡ್ಲಿಕ್ಕೆ ಹೋದ್ರೂ ಸಹ ಯಾವುದು ಕೈ ಎತ್ತಲ್ಲ. ಯಾಕೆಂದರೆ ಮನೆ ದೇವರೇ ಬಿಟ್ಕೊಟ್ಟಿಲ್ಲ ಅಂದಾಗ ಬೇರೆ ಯಾವ ದೇವರು ಬಂದು ನಿಮ್ಮನ್ನು ಕಾಪಾಡಲ್ಲ. ಹಾಗಾಗಿ ನಿಮ್ಮ ಮನೆ ದೇವರು, ನಿಮ್ಮ ಮನೆ ದೇವರ ಕೃಪೆಗೆ, ನಿಮ್ಮ ಕುಲದೇವರ ಕೃಪೆಗೆ ನೀವು ಪಾತ್ರರಾಗೋದಕ್ಕೋಸ್ಕರ ನೀವು ಸರಳವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಮಾಡಿ ಪ್ರತಿನಿತ್ಯ ಮಾಡ್ಬೋದು. ಇದಕ್ಕೆ ವಾರ ಅಂತ ಏನೂ ಇಲ್ಲ, ಪ್ರತಿನಿತ್ಯ ಇದನ್ನ ನೀವು ಎಷ್ಟು ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ನಾಯಕನಹಟ್ಟಿಯಲ್ಲಿ ಇರ್ತಕ್ಕಂಥ ತಿಪ್ಪೇರುದ್ರ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಇದು ಪ್ರಚಲಿತವಾಗಿದೆ. ಮಾಡಿದವರಿಗೆ ಮಾಡಿದಷ್ಟು ನೀಡು ಭಿಕ್ಷೆಯ ಅಂತ. ಅಂದರೆ ಒಂದು ಕೆರೆಯಲ್ಲಿ ಕೆಲಸ ಮಾಡ್ತಿರ್ತಾರಂತೆ, ಆ ಮಾಡಿದಂಥವ್ರಿಗೆ ಕೂಲಿಯನ್ನು ಕೊಡಬೇಕಾದ್ರೆ ನಮ್ಮ ಈ ತಿಪ್ಪೇರುದ್ರ ಸ್ವಾಮಿಗಳು ಈ ಮಾತನ್ನ ಹೇಳ್ತಾರೆ, ಮಾಡಿದವರಿಗೆ ನೀಡು ಮಾಡಿದಷ್ಟು ಭಿಕ್ಷೆಯ ಅಂತ. ಅದೇ ರೀತಿಯಾಗಿ ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ನೀವು ಸ್ನಾನ ನಂತರ ನೀವು ದಿನನಿತ್ಯ ಪೂಜೆ ಮಾಡಬೇಕಾದ್ರೆ, ಆರತಿಯನ್ನು ಮಾಡಬೇಕಾದ್ರೆ ಪಚ್ಚಕರ್ಪೂರವನ್ನು ಬಳಸಿ. ಈ ಪಚ್ಚಕರ್ಪೂರ ಬಳಸಿ ಆರತಿ ಮಾಡಬೇಕಾದ್ರೆ ಅದರಲ್ಲಿ ಒಂದು 2-3 ಬಿಳಿ ಸಾಸಿವೆಯನ್ನು ಹಾಕಿ ಪಚ್ಚಕರ್ಪೂರದ ಮುಖಾಂತರವಾಗಿ ನಿಮ್ಮ ಮನೆ ದೇವರಿಗೆ, ಕುಲದೇವರಿಗೆ ಆರತಿಯನ್ನು ಮಾಡೋದ್ರಿಂದ ನಿಮ್ಮ ಕುಲದೇವರ ಒಲುಮೆಗೆ ಪಾತ್ರರಾಗಿ ನಿಮ್ಮ ಕುಲದೇವರ ರಕ್ಷಣೆಯಲ್ಲಿ, ಶ್ರೀರಕ್ಷೆಯಲ್ಲಿ ನಿಮ್ಮ ಕುಟುಂಬ ಇರ್ತದೆ. ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಕುಲದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ಯಾವುದೇ ಅಡೆತಡೆಗಳಿಲ್ಲದೆ, ನಿಮ್ಮ ಯಾವ ಕಾರ್ಯದಲ್ಲೂ ಸಹ ಅಡೆತಡೆಗಳಿಲ್ಲದೆ ನೀವು ಯಶಸ್ವಿಯಾಗಿ ನಿಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ನರದೃಷ್ಟಿ ಆಗೋದಿಲ್ಲ, ನಿಮ್ಮ ಮನೆಯ ಮೇಲೆ ದೃಷ್ಟಿ ಅನ್ನೋದೇ ಬೀಳೋದಿಲ್ಲ. ನೀವು ಎಷ್ಟು ನಂಬಿಕೆ ಇಟ್ಟು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಷ್ಟೇ ಫಲ ನಿಮಗೆ ಶತಸಿದ್ಧವಾಗಿ ಸಿಗುತ್ತೆ. ಹಾಗಾಗಿ ನೀವು ಏನು ಮಾಡಿದ್ರೂ ಸಹ ನಂಬಿಕೆ, ಭಕ್ತಿ, ಶ್ರದ್ಧೆ ಅತಿ ಮುಖ್ಯವಾಗಿರ್ತದೆ. ಇದನ್ನು ಇಟ್ಟು ಮಾಡಿ, ನಿಮಗೆ ಉತ್ತಮವಾದ ಫಲಗಳು ಸಿಗ್ತವೆ. ನಮಸ್ಕಾರ.